ಅನೇಕ ಜನ ನಮ್ಮ ಮುಖಂಡರುಗಳು ಮಾತನಾಡಿದ್ದಾರೆ. ನೀವೆಲ್ಲರೂ ಕೂಡ ಇವತ್ತು ಮನ್ರೇಗಾ ಉಳಿಸಿ ಅಭಿಯಾನದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದಂತ KH ಮುನಿಯಪ್ಪನವರಿಗೆ, ಬೈರತಿ ಸುರೇಶ್ ಅವರಿಗೆ ಮತ್ತು ಸುಧಾಕರ್ ಅವರಿಗೆ ಹಾಗೂ ಈ ಮೂರು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಸದಸ್ಯರುಗಳಿಗೆ, MLAಗಳಿಗೆ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಬಯಸ್ತಾ ಇದ್ದೇನೆ. ನಾವು ಸ್ವಲ್ಪ ತಡವಾಗಿ ಬಂದು, ಹಾಗಾಗಿ ಈ ಸಭೆ ಪ್ರಾರಂಭ ಆಗೋದು ಕೂಡ ತಡ ಆಯಿತು. ಅದಕ್ಕಾಗಿ ನಮ್ಮೆಲ್ಲರಿಗೆ ಕ್ಷಮಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತೇನೆ. ಇವತ್ತು ಇಡೀ ದೇಶಾದ್ಯಂತ ಮನ್ರೇಗಾವನ್ನು ಉಳಿಸಿ ಅಭಿಯಾನ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲೂ ಕೂಡ ಇದು ಪ್ರಾರಂಭ ಆಗ್ತಾ ಇದೆ. ಉದ್ದೇಶ ಏನಪ್ಪಾ ಅಂತಂದ್ರೆ, ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮನ್ರೇಗಾವನ್ನ ರದ್ದು ಮಾಡಿ ಆ ಜಾಗದಲ್ಲಿ ವಿಬಿಜಿ ರಾಮ್ಜಿ ಗ್ರಾಮೀಣ ಕಾಯ್ದೆಯನ್ನ ಜಾರಿ ಮಾಡಿದೆ. ಈ ಮನ್ರೇಗಾ ಕಾಯ್ದೆಯನ್ನ ರದ್ದು ಮಾಡಬೇಕಾದಂತ ಅಗತ್ಯ ಇರಲಿಲ್ಲ. ಇದು 2005ರಲ್ಲಿ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿಯಾಗಿದ್ದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ ಈ ಕಾಯ್ದೆ ಜಾರಿಯಾಯಿತು. ಉದ್ದೇಶ ಏನಪ್ಪಾ ಅಂತಂದ್ರೆ, ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ, ಆದಿವಾಸಿಗಳಿಗೆ, ಸಣ್ಣ ರೈತರಿಗೆ, ಹೆಣ್ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾಯ್ದೆಯನ್ನು ಜಾರಿಗೆ ತಗೊಬಂದದ್ದು. ಮನಮೋಹನ್ ಸಿಂಗ್ ರವರು ಇದೊಂದೇ ಕಾಯ್ದೆಯನ್ನು ಜಾರಿಗೆ ತರಲಿಲ್ಲ. ಇದರ ಜೊತೆಯಲ್ಲಿ ಉದ್ಯೋಗದ ಹಕ್ಕು, ಆಹಾರದ ಹಕ್ಕು, ಶಿಕ್ಷಣದ ಹಕ್ಕು ಮತ್ತು ಅರಣ್ಯದಲ್ಲಿ ವಾಸ ಮಾಡತಕ್ಕಂಥ ಆದಿವಾಸಿಗಳ ಹಕ್ಕು, ಜೊತೆಗೆ ಈ ಇನ್ಫಾರ್ಮೇಶನ್ ಹಕ್ಕು, ಇದನ್ನು ಕೂಡ ಜಾರಿಗೆ ತಗೊಬಂದಿದ್ರು. ಈ ಜಾರಿ ಆದಮೇಲೆ ಇವುಗಳನ್ನೆಲ್ಲ ದುರ್ಬಲಗೊಳಿಸತಕ್ಕಂಥ ಕೆಲಸವನ್ನ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಾ ಬಂತು. ಜೊತೆಗೆ ಮನ್ರೇಗಾವನ್ನೇ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಕೇವಲ 17ನೇ ತಾರೀಕು, ಡಿಸೆಂಬರ್ 17ನೇ ತಾರೀಕು 8 ಗಂಟೆ ಮಾತ್ರ ಚರ್ಚೆ ಆಯಿತು. 18ನೇ ತಾರೀಕು ಇದನ್ನ ಪಾಸ್ ಮಾಡಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಜಾರಿಗೆ ತಗೊಬಂದಿದ್ದಾರೆ. ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, आजीविक मिशन
ಗ್ರಾಮೀಣ ಅಂತ ಅರ್ಥ. ಈ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಸುಮಾರು ಈ ಕಾಯ್ದೆಯನ್ನ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡೋದ್ರಿಂದ ಮನ್ರೇಗಾ ಕಾಯ್ದೆಯಲ್ಲಿ 12 ಕೋಟಿ 16 ಲಕ್ಷ ಕೆಲಸಗಾರರು ಕೆಲಸವನ್ನ ಪಡ್ಕೊಳ್ತಾ ಇದ್ರು. ಇದರಲ್ಲಿ ವಿಶೇಷವಾಗಿ ಇವತ್ತು ಹೆಣ್ಮಕ್ಳೇ ಜಾಸ್ತಿ, ಸುಮಾರು 53% ಹೆಣ್ಮಕ್ಳು ಉದ್ಯೋಗವನ್ನ ಪಡ್ಕೊತಾ ಇದ್ರು. ಜೊತೆಗೆ ಪರಿಶಿಷ್ಟ ಜಾತಿಯವರು 17% ಮತ್ತು ಪರಿಶಿಷ್ಟ ವರ್ಗದವರು 7%. ಅಲ್ಲ 11%, ಒಟ್ಟು 28% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇವರು ಪಡ್ಕೊಳ್ತಾ ಇದ್ರು. ಇದನ್ನ ಇವತ್ತು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ.